ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಜಿತ್ ಲಂಕೇಶ್. ಈ ಸಿನಿಮಾ ತುಂಬ ಚೆನ್ನಾಗಿತ್ತು. ಸುಮುಖ ಅವ್ರು ನನಗೆ ತುಂಬ ವರ್ಷಗಳಿಂದ ಪರಿಚಯ. ನಾನು ಅವರು ಒಂದೇ ಸ್ಕೂಲಲ್ಲಿ ಓದಿದ್ದು. ಅವ್ರು ನನ್ನ ಸೀನಿಯರು. ಸೊ 6ನೇ ಕ್ಲಾಸಲ್ಲಿ ನಾನು ಸ್ಕೂಲಿಗೆ ಬಂದಾಗ ಮೊದಲನೇ ಹೊಸ ಸ್ಕೂಲ್ಗೆ ಮೊದಲು ಡ್ಯಾನ್ಸ್ ಮಾಡೋದು ನೋಡಿದ್ದು ಅವ್ರದ್ದೇ. ಸೊ ನನಗೆ ಅವಾಗಿಂದ ಅವರು ಡೆಫಿನೆಟ್ಲಿ ಹೀರೋ ಥರನೇ ಕಾಣ್ತಿದ್ದಾರೆ, ಅವ್ರ ಥರನೇ ಆಗಬೇಕು ಅಂತ ಒಂದಿತ್ತು. ಸೊ ಇವತ್ತು ಅವರು ಹೀರೋ ಆಗಿರೋದು ಆಶ್ಚರ್ಯ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಅಂಜಲಿ ಅವ್ರದ್ದು 2ನೇ ಸಿನಿಮಾ ಪದವಿ ಪೂರ್ವ ನೋಡಿದ್ದೆ. ಇದು ತುಂಬ ಚೆನ್ನಾಗಿ ಮಾಡಿ, ಅದು ತುಂಬ ಚೆನ್ನಾಗಿತ್ತು. ಸೊ ಇದೇ ಥರ ಬೆಳ್ಕೊಂಡು ಹೋಗಿ. ಆಮೇಲೆ ರಾಶಿಕಾ ಹಲೋ ಇದು ರಾಶಿಕಾ ಅವ್ರದ್ದು ಫಸ್ಟ್ ಫಿಲಮ್ ಅಂತ ತುಂಬ ಚೆನ್ನಾಗಿ ಮಾಡಿ. ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಯೋಗರಾಜ್ ಸರ್ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಸೊ ಅವ್ರ ಸಿನಿಮಾಗಳು ನೋಡೋಕ್ಕೆ ಒಂಥರ ಖುಷಿ ನನಗೆ. ಸೊ ಈ ಥರ ಒಂದು ಅದ್ಭುತವಾದ ಕಾಂಬಿನೇಷನ್ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಈ ಪ್ರೀಮಿಯರ್ಗೆ ಕರೆದಿರೋದಕ್ಕೆ. ಸೊ ಥ್ಯಾಂಕ್ ಯು ಆ್ಯಂಡ್ ಬೆಸ್ಟ್ ಆಫ್ ಲಕ್. ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ವೇದಿಕೆಯಲ್ಲಿ. ನಿಜವಾಗ್ಲೂ ಆಫ್ಟರ್ ಸೀಯಿಂಗ್ ಸಚ್ ಗುಡ್ ಫಿಲ್ಮ್, ನಾವು ಯೋಗರಾಜ್ ಭಟ್ರ ಸಿನಿಮಾ ಅಂತಂದರೆ ಏನು ಅಂದ್ಕೊಳ್ತೀವಿ ಅಂತಂದರೆ ಎಕ್ಸ್ಪೆಕ್ಟೇಷನ್ನು, ಡೈಲಾಗು, ಅದ್ಭುತವಾದಂಥ ಡೈಲಾಗ್ಸು, ಅದ್ಭುತವಾದಂಥ ಮ್ಯೂಸಿಕ್ಕು, ಅದ್ಭುತವಾದಂಥ ಎಮೋಷನ್ಸ್ ಆನ್ ಸ್ಕ್ರೀನ್, ಲವ್ ಏನಿದೆಯಲ್ಲ ಅದನ್ನು ಈ ಕ್ರಿಯೇಟ್ಸ್ ಮ್ಯಾಜಿಕ್ ಅಂತ ಹೇಳ್ಬೋದು. ಅದು ಎಸ್ಪೆಷಲಿ ವಿತ್ ಅಂಜಲಿ ಆ್ಯಂಡ್ ರಾಶಿಕಾ, ದೇ ಲುಕ್ ಗಾರ್ಜಿಯಸ್ ಆನ್ ಸ್ಕ್ರೀನ್. ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ನಟಿಸಿದ್ದಾರೆ. ಆ್ಯಂಡ್ ಸುಮುಖ, ಆಲ್ ಕ್ರೆಡಿಟ್ ಗೋಸ್ ಟು ಯು ಆ್ಯಂಡ್ ದ ಎಂಟೈರ್ ಟೀಮ್. ನಿಜವಾಗ್ಲೂ ಹಿ ಈಸ್ ಕ್ಯಾರಿಡ್ ಇಟ್ ಸೋ ವೆಲ್ ಇನ್ ಸಮ್ ಸೀನ್ಸ್. ನಿಜವಾಗ್ಲೂ ಐ ಥಿಂಕ್ ಮ್ಯಾಜಿಕ್ ಕ್ರಿಯೇಟ್ ಆಗೋದು ಯಂಗ್ಸ್ಟರ್ಸ್ನ ಇಟ್ಕೊಂಡು ಯೋಗರಾಜ್ ಭಟ್ರು ತುಂಬ ಮ್ಯಾಜಿಕ್ ಮಾಡ್ತಾರೆ. ಅದರ ನಂತರ ಯಂಗ್ಸ್ಟರ್ಸ್ನು ಕರೆಸ್ಕೊಂಡಿದ್ದಾರೆ ಜೊತೆಯಲ್ಲಿ. ಸೊ ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಳ್ತೀನಿ. ಸೊ ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ದ ಟೀಮ್. ಆ್ಯಂಡ್ ನೀವೆಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಭಟ್ರ ಸಿನಿಮಾಯಿಂದ ಅದರಲ್ಲಿ ಡಬಲ್ ಸಿಗುತ್ತೆ ಈ ಸಿನಿಮಾದಲ್ಲಿ ಅಂತ ಅನಿಸಿದೆ. ಭಟ್ರು ಈಸ್ ರಿಯಲಿ ರಾಕಿಂಗ್. ಸೊ ಆ್ಯಂಡ್ ಇಂಥ ಒಂದು ಸಿನಿಮಾಗೆ ಈ ನಮ್ಮ EK ಎಂಟರ್ಟೈನ್ಮೆಂಟ್ ಈ ಥರ ಸಿನಿಮಾ ಹಿಟ್ಸ್ ಕೊಡ್ತಾನೆ ಇರ್ತಾರೆ. ಐ ಥಿಂಕ್ ಈಸ್ ಅ ಮ್ಯಾಜಿಕಲ್ ಪರ್ಸನ್. ಸೊ ಈಸ್ ಕ್ರಿಯೇಟೆಡ್ ಮ್ಯಾಜಿಕ್ ಒನ್ಸ್ ಅಗೇನ್ ವಿತ್ ದಿಸ್ ಪ್ರೊಡಕ್ಷನ್ ಹೌಸ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಥರದೊಂದು ಸಿನಿಮಾದಲ್ಲಿ ಐ ಆಮ್ ಆಲ್ಸೋ ಸ್ಮಾಲ್ ಪಾರ್ಟ್ ಆಫ್ ಇಟ್ ಅಂತ. ಆಲ್ ದಿ ಬೆಸ್ಟ್. ದೀಸ್ ಗೈಸ್ ಹ್ಯಾವ್ ಅ ಲಾಂಗ್ ಕರಿಯರ್ ಟು ಗೋ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಇವರು ತುಂಬ ಈ ಸಿನಿಮಾದಲ್ಲಿದ್ದಾರೆ ಗೆಸ್ಟ್ ಅಪಿಯರೆನ್ಸ್ ಆಗಿ. ಥ್ಯಾಂಕ್ ಯು. ಇಟ್ಸ್ ಆಲ್ ಗುಡ್ ಲಕ್ ಫಾರ್ ಅಸ್. ನಮಗೆ ತುಂಬ ಖುಷಿ ಆಯಿತು ಸರ್. ಕನ್ನಡ ಇಂಡಸ್ಟ್ರಿಲಿ ನಮ್ಮ ಥರ ಯಂಗ್ಸ್ಟರ್ಸ್ ನಾವೆಲ್ಲ ಸೇರ್ಕೊಂಡು ಲೆಟ್ಸ್ ರಾಕ್. ಯಾ ಥ್ಯಾಂಕ್ ಯು ಯಂಗ್ಸ್ಟರ್ಸ್. ಎಲ್ಲರಿಗೂ ನಮಸ್ಕಾರ. ಮನದ ಕಡಲು ಫ್ರಮ್ ದ ಮೇಕರ್ಸ್ ಆಫ್ ಮುಂಗಾರು ಮಳೆ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಒಂದು 15 ವರ್ಷದ ಹಿಂದೆ ಮುಂಗಾರು ಮಳೆ ನೋಡಿದಾಗ ನಮ್ಗೆ ಏನು ಫೀಲ್ ಆಗಿತ್ತು, ಮತ್ತು ಮುಂಗಾರು ಮಳೆ ಸಿನಿಮಾದಲ್ಲಿ ಏನೆಲ್ಲ ಎಸೆನ್ಸ್ ಇತ್ತು, ಆ ಎಲ್ಲ ಎಸೆನ್ಸು ಈ ಸಿನಿಮಾದಲ್ಲೂ ಇದೆ. ಒಬ್ಬ ಹೊಸ ಹೀರೋ, ಒಬ್ಬ ಹೊಸ ಸ್ಟಾರ್ ಅಂತಲೇ ಹೇಳಬೇಕು. ಹೀರೋ ಅಲ್ಲ, ಒಬ್ಬ ಸ್ಟಾರ್ ಉಟ್ಕೊಂಡಿದ್ದಾನೆ. ಇಬ್ಬರು ಹೀರೋಯಿನ್ಸು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಮತ್ತು ಟಿಪಿಕಲ್ ಯೋಗರಾಜ್ ಭಟ್ ಸಿನಿಮಾ ಅಂದ ತಕ್ಷಣ ಅದ್ಭುತವಾದ ಲೊಕೇಶನ್ಸು, ಚಪ್ಪಾಳೆ ಹೊಡೆಯುವಂಥ ಡೈಲಾಗ್ಸು, ಮೆಲೋಡಿಯಸ್ ಸಾಂಗ್ಸು ಎಲ್ಲವೂ ಈ ಸಿನಿಮಾದಲ್ಲಿದೆ. ಒಂದು ಬೇರೆ ರೀತಿ ಅನುಭವ ಕೊಡುವಂಥ ಸಿನಿಮಾ. ಮತ್ತು ಮೇಕಿಂಗಲ್ಲೂ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಲೊಕೇಶನ್ಸು ಎಲ್ಲ ತುಂಬ ಎಕ್ಸ್ಟ್ರಾರ್ಡಿನರಿ ಇದೆ. ಮತ್ತು ಮೇಕಿಂಗ್, ಕ್ಲೈಮ್ಯಾಕ್ಸು ಅದನ್ನೆಲ್ಲ ಪಿಕ್ಚರೈಸ್ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ. ಇವತ್ತೆಲ್ಲರೂ ಥಿಯೇಟ್ರಿಗೆ ಬರಬೇಕು ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಕೇಳ್ತಾರೆ. ರೊಮ್ಯಾಂಟಿಕ್ ಸಿನಿಮಾ ಆದರೂ ಕೂಡ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕು. ಸೊ ಈ ಸಿನಿಮಾದಲ್ಲಿ ಆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಖಂಡಿತ ಸಿಗುತ್ತೆ. ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸುಮುಖ್, ಎಕ್ಸ್ಟ್ರಾರ್ಡಿನರಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ಎವ್ರಿ ಬಿಟ್ ನೀನು ಮಾಡಿರೋ ಪ್ರತಿಯೊಂದು ಎಕ್ಸ್ಪ್ರೆಷನು ತುಂಬ ಇಷ್ಟ ಆಯಿತು. ಕನ್ನಡ ಚಿತ್ರರಂಗಕ್ಕೆ ಸುಮುಖ್ ಒಂದು ಒಳ್ಳೆಯ ಅಸೆಟ್ಟು. ಆ್ಯಂಡ್ ಅಂಜಲಿ, ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರ. ಆ್ಯಂಡ್ ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಒಳ್ಳೆಯದಾಗಿದೆ. ಥ್ಯಾಂಕ್ ಯು.